ಶುಭೋದಯ ಫ್ರೆಂಡ್ಸ್, ನಾವೆಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಮುದ್ರಾಗಳ ಬಗ್ಗೆ ಇದೆ ಫ್ರೆಂಡ್ಸ್. ಸೊ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ದಿನಾಲು ನೀವು 1 ಗಂಟೆ ನಿಮ್ಮ ಆರೋಗ್ಯಕ್ಕೋಸ್ಕರ ಕೊಡ್ತಾ ಇದ್ದೀರಾ, ಈ ಕ್ಲಾಸಿಗೆ ಬರ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ರು ಬರ್ತಾ ಇದಕ್ಕೆ. ಯಾಕಂದ್ರೆ ನಾವು ಹಣವನ್ನ ಗಳಿಸ್ಬೋದು, ಆದ್ರೆ ಆರೋಗ್ಯ ಒಮ್ಮೆ ಕಳೆದೋದ್ರೆ ಅದು ಮತ್ತೆ ನಿರ್ಮಿಸಕ್ಕೆ ವರ್ಷಗಳೇ ತಗೊಳ್ತಾ ಇದೆ ಫ್ರೆಂಡ್ಸ್. ಆದ್ರೆ ಬೇಗ ಆರೋಗ್ಯ ಮಾತ್ರ ನಾವು ಕಳ್ಕೊಳ್ಬಹುದು, ನಮ್ಗೆ ಗೊತ್ತಿಲ್ಲ. ಸೊ ನಾನೇ ನಿಮ್ಮನ್ನ ಇವತ್ತು ಹೆದರ್ಸ್ತಾ ಇಲ್ಲ, ಬಟ್ ನಾನ್ ನಿಮ್ಮನ್ನ ಒಂದು ಮೋಟಿವೇಶನ್ ಮಾಡ್ತಾ ಇದ್ದೀನಿ, ಸಬಲೀಕರಣಗೊಳಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ಅಧಿವೇಶನ ಏನಿದೆ ಝೂಮ್ ವೆಬಿನಾರ್, ಇದು ಆದ ನಂತರ ನೀವು ನಿಮ್ಮ ಕೈಗಳು ಮತ್ತೆ ಪಾದಗಳು, ನಿಮ್ಮ ಅಂಗಗಳು ಹೇಗೆ ನಿಯಂತ್ರಿಸ್ತವೆ ನಿಮ್ಮನ್ನ, ನೋವು, ಒತ್ತಡ ಮತ್ತೆ ರೋಗಗಳನ್ನ ನೈಸರ್ಗಿಕವಾಗಿ ಹೇಗೆ ನೀವು ಕಡಿಮೆ ಮಾಡ್ಕೊಳ್ಬಹುದು, ಯಾವುದೇ ಒಂದು ಪೈಸಾ ಖರ್ಚಿಲ್ಲದೆ. ಸೊ ನಿಮ್ಮ ದೇಹ ಸ್ವಯಂ ಗುಣಪಡಿಸುವ ಶಕ್ತಿಯನ್ನ ಹೇಗೆ ಸಕ್ರಿಯಗೊಳಿಸ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ನಮ್ಮ ದೇಹದಲ್ಲಿರೋ ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಒಂದ್ ನಿಮಿಷ. ಅದರಲ್ಲಿ ನಮ್ಮ ದೇಹ 5 ಎಲಿಮೆಂಟ್ಸ್ ಇಂದ ಮಾಡಲ್ಪಟ್ಟಿದೆ. ಒಂದು, ಇದು ಅಗ್ನಿ, ಹೆಬ್ಬೆರಳು ಅಗ್ನಿ. ಇದು ವಾಯು, ಇದು ಆಕಾಶ, ಇದು ಪೃಥ್ವಿ ಅರ್ತ್, ಇದು ನೀರು. ಈ ತರ ಎಲ್ಲ ಪಂಚಭೂತಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಸೊ ಈ ಎಲ್ಲಾ ಎಲಿಮೆಂಟ್ಸ್ಗಳು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ತೇವೆ ಫ್ರೆಂಡ್ಸ್. ನೀವು ಯಾರಾದ್ರೂ ಮುದ್ರಾ ಮಾಡ್ತೀರಾ? ಮುದ್ರದ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಮೆಸೇಜ್ ಮಾಡಿ. ಸೊ ನೀವು ನೈಸರ್ಗಿಕವಾಗಿ ಗುಣಪಡಿಸೋಕೆಯನ್ನ, ಸಪೋಸ್ ನಿಮ್ಗೆ ಯಾವುದೇ ಒಂದು 5 ಪೈಸಾ ಖರ್ಚಿಲ್ಲದೆ ಆರೋಗ್ಯವನ್ನ ಬಯಸಿದ್ರೆ ಹೌದು ಅಂತ ಟೈಪ್ ಮಾಡಿ. ಸೊ 5-10 ನಿಮಿಷ ನಮ್ಮ ಒಂದು ದೇಹ ಹೇಗೆ ಕೆಲಸ ಮಾಡ್ತದೆ, 5-10 ನಿಮಿಷದಲ್ಲಿ ನಾವು ಈ ಹೀಲಿಂಗ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಸೊ ನಮ್ಮ ದೇಹ ಒಂದು ಕಾರ್ಖಾನೆಯಲ್ಲಿ ತಯಾರಿಸಿದ ಯಂತ್ರ ಅಲ್ಲ ಫ್ರೆಂಡ್ಸ್, ಇದು ಜೀವಂತ ಬುದ್ಧಿವಂತಿಕೆ ಅಂತ ಇದನ್ನ ಕರಿತೀವಿ. ನಮ್ಮ ದೇಹದಲ್ಲಿ ಕೈಗಳು ಮೆದುಳಿಗೆ ಸಂಪರ್ಕ ಹೊಂದಿದೆ, ಪಾದಗಳು ಅಂಗಗಳಿಗೆ ಸಂಪರ್ಕ ಹೊಂದಿದೆ, ಮತ್ತೆ ನಮ್ಮ ಉಸಿರು ಏನಿದೆ ಅಲ್ಲ, ಅದು ದೇಹ ಮತ್ತು ಮನಸ್ಸನ್ನ ಸಂಪರ್ಕಿಸ್ತದೆ. ಓಕೆ, ಅವು ಮುದ್ರಾ ಮತ್ತೆ ಅಕ್ಯುಪ್ರೆಷರ್, ಅವು ಮುದ್ರೆಗಳು ಮತ್ತೆ ಅಕ್ಯುಪ್ರೆಷರ್ ನಮ್ಮ ಒಂದು ದೇಹದಲ್ಲಿ ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ, ಅವು ನಮ್ಮ ನರಗಳನ್ನ ಉತ್ತೇಜಿಸ್ತವೆ, ಶಕ್ತಿಯ ಹರಿವನ್ನ ಸಮತೋಲನಗೊಳಿಸ್ತದೆ, ರಕ್ತ ಪರಿಚಲನೆಯನ್ನ ಸುಧಾರಿಸ್ತದೆ, ಮತ್ತೆ ನರಮಂಡಲವನ್ನ ಶಾಂತಗೊಳಿಸ್ತವೆ. ಸೊ ಔಷಧಿಗಳ ರೋಗ ಲಕ್ಷಣಗಳನ್ನ ನಿಗ್ರಹಿಸ್ತವೆ, ಸಪ್ರೆಸ್ ಮಾಡ್ತವೆ. ಆದರೆ ನೈಸರ್ಗಿಕ ಚಿಕಿತ್ಸೆ ಏನಿದೆಯಲ್ಲ, ಅದು ಮೂಲ ಕಾರಣವನ್ನ ಸರಿಪಡಿಸ್ತದೆ. ಸೊ ಈಗ ನಾವು ಮುದ್ರಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುದ್ರಾಗಳು ಒಂದೊಂದಾಗಿ ಇವತ್ತು ಕೆಲವು ಸಿಂಪಲ್ ಮುದ್ರಗಳನ್ನ ಮಾತ್ರ ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಸೊ ಮೊದಲನೇದಾಗಿ
5 ಮುದ್ರೆಗಳು ಹೇಳ್ತೀನಿ ಇವತ್ತು. ಯಾಕಂದ್ರೆ 238 ಮುದ್ರೆಗಳಿದಾವೆ. ಅದನ್ನ 238 ಮುದ್ರೆಗಳನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇವತ್ತು ತುಂಬಾ ಸಿಂಪಲ್ ಆಗಿರೋ ಮುದ್ರೆಗಳಿಂದ ಸ್ಟಾರ್ಟ್ ಮಾಡೋಣ. ದಿನಕ್ಕೆ ಒಂದು 2-3 ಮುದ್ರೆಗಳನ್ನ ನಾವು ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಅದನ್ನ ಇಲ್ಲೇ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ರೆ ನಿಮ್ಗೆ ಹೇಗೆ ಬದಲಾವಣೆ ಆಗುತ್ತೆ ನಿಮ್ಮ ದೇಹದಲ್ಲಿ ಅನ್ನೋದನ್ನ ನಿಮ್ಗೆ 3 ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ತುಂಬಾ ಒಂದು ಮುಖ್ಯವಾದ ಮುದ್ರ ಜ್ಞಾನ ಮುದ್ರ ಅಂತ ಕರಿತೀವಿ. ನಾಲೆಡ್ಜ್ ಜ್ಞಾನ ಮುದ್ರ ಅಂತ ಕರಿತೀವಿ. ಅದನ್ನ ಹೇಗೆ ಮಾಡೋದಂದ್ರೆ ನೋಡ್ಕೊಳ್ಳಿ ಎಲ್ರು ಚೆನ್ನಾಗಿ. 5 ಈ ಹೆಬ್ಬೆರಳ ಮತ್ತೆ ನನ್ನ ಜೊತೆನೆ ಮಾಡಿ. ಇದು ತೋರು ಬೆರಳನ್ನ ಈ ತರ ಹಿಡ್ಕೊಂಡು ಇದು ಜ್ಞಾನ ಮುದ್ರ. ಇದನ್ನ ನೀವು ಈ ಥಂಬ ಮತ್ತೆ ಈ ಇಂಡೆಕ್ಸ್ ಫಿಂಗರ್ ಟಚ್ ಮಾಡಿ ಇದನ್ನ ನೀವು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಸುಖಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನ ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಬೆಸ್ಟ್ ಟೈಮ್ ಅಂದ್ರೆ ಮಾರ್ನಿಂಗ್ ಮತ್ತೆ ನೀವು ಆಕ್ಚುಲಿ ಎನಿ ಟೈಮ್ ಮಾಡ್ಬೋದು. ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್. ಸೊ ಬೆಳಿಗ್ಗೆ ಮಾಡಿದ್ರೆ ನಿಮ್ಗೆ ತುಂಬಾ ಲಾಭ ಆಗುತ್ತದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಮುದ್ರಾದಿಂದ ಎಲ್ರೂ ಮಾಡಿದ್ರೆ ಬೆಟರು. ನೋಡಿ ಈ ತರ ಇಟ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಎಲ್ಲವನ್ನ ನೆನ್ಪಿಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನಾವು ಮಾಡಿದ್ರೆ ನಮ್ಗೆ ನೆನ್ಪುಳಿಯುತ್ತೆ. ಸೊ ಇದು ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಏಕಾಗ್ರತೆ, ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ತದೆ. ಮತ್ತೆ ಒತ್ತಡ, ಏನಾದ್ರೂ ಭಯ ಈ ತರ ಇದ್ರೆ ಕೂಡ ಇದು ಕಡಿಮೆ ಆಗ್ತದೆ. ಎಂಗ್ಸೈಟಿ, ಭಯ ಕಡಿಮೆ ಆಗ್ತದೆ. ಮನಸ್ಸನ್ನ ಶಾಂತಗೊಳಿಸ್ತದೆ, ನಮ್ಮ ನರಮಂಡಲವನ್ನ ಶಾಂತಗೊಳಿಸ್ತದೆ. ಮತ್ತೆ ಇದು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತದೆ. ಮತ್ತೆ ಕೆಲಸ ಮಾಡೋರಿಗೆ, ವರ್ಕಿಂಗ್ ಪೀಪಲ್ಸ್ ಗಳಿಗೆ ತುಂಬಾ ಇದು ಹೆಲ್ಪ್ ಮಾಡ್ತದೆ. ಇದನ್ನ 15ರಿಂದ 30 ನಿಮಿಷ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಜ್ಞಾನ ಮುದ್ರವನ್ನ. ಓಕೆ, ಕ್ಲಿಯರ್? ಇನ್ನು ಪ್ರಾಣ ಮುದ್ರಾ. ಪ್ರಾಣ ಮುದ್ರಾ ಹೇಗೆ ಮಾಡೋದಂದ್ರೆ ಫ್ರೆಂಡ್ಸ್ ನೋಡಿ, ಈ ನಿಮ್ಮ ಹೆಬ್ಬೆರಳು ಮತ್ತೆ ಈ ಕಿರು ಬೆರಳು, ಉಂಗುರು ಬೆರಳು, ಈ 3 ಬೆರಳುಗಳನ್ನ ಈ ತರ, ಈ ತೋರ್ ಬೆರಳು ಮತ್ತೆ ಈ ಮಧ್ಯದ ಬೆರಳನ್ನ ಸ್ಟ್ರೈಟ್ ಮಾಡ್ಬೇಕು. ನೋಡಿ ಈ ಬೆರಳು ಈ ತರ ಮಾಡ್ಬಿಟ್ಟು ನೀವು ಪ್ರಾಣ ಮುದ್ರಾನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಇದನ್ನು ಕೂಡ ನಾವು ಏನ್ ಮಾಡೋದು, ತೊಡೆ ಮೇಲೆ ಸುಖಾಸನದಲ್ಲಿ ಕೂತ್ಕೊಂಡು ದಿನಾಲು ಇದನ್ನು ಕೂಡ 20 ನಿಮಿಷ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇದು ಕೂಡ ಮಾರ್ನಿಂಗ್ ಯಾವುದೇ ಮುದ್ರಾ ನೀವು ಬೆಳಿಗ್ಗೆ ಮಾಡಿದ್ರೆ ತುಂಬಾ ನಿಮ್ಗೆ ಲಾಭ ಸಿಗುತ್ತೆ ಫ್ರೆಂಡ್ಸ್. ಸೊ ಇದು ಕೂಡ ನಮ್ಮ ಕಾನ್ಸಂಟ್ರೇಷನ್, ಮೆಮರಿನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಇಮ್ಯುನಿಟಿ ಚೆನ್ನಾಗಾಗುತ್ತೆ ಇದರಲ್ಲಿ. ಈ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಪ್ರಾಣಶಕ್ತಿ ಹೆಚ್ಚಾಗೋದಂದ್ರೆ ಇನ್ನು ಇಮ್ಯುನಿಟಿ ಚೆನ್ನಾಗಾಗತ್ತೆ. ಮತ್ತೆ ಈಗ ಆಲಸ್ಯತನ ಇರುತ್ತಲ್ಲ, ಫಟೀಗ್, ಆಮೇಲೆ ಸ್ವಲ್ಪ ವೀಕ್ನೆಸ್ ಎಲ್ಲ ಇರುತ್ತೆ ನೋಡಿ, ಅದು ಕಡಿಮೆ ಆಗುತ್ತೆ. ಮತ್ತೆ ಇದು ಕಣ್ಣಿನ ಒಂದು ಆರೋಗ್ಯವನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತೆ ಬಾಡಿ ಹೀಲಿಂಗ್, ಅದೇ ನೋವುಗಳಿದ್ರು ಕೂಡ ಈ ಪ್ರಾಣ ಮುದ್ರೆ ಅಂದ್ರೆ ಪ್ರಾಣ ಶಕ್ತಿನ ಹೆಚ್ಚು ಮಾಡೋದು ಅಂತ. ಸೊ ಪ್ರಾಣ ಶಕ್ತಿನ ಹೆಚ್ಚು ಮಾಡೋಕೆ ಪ್ರಾಣ ಮುದ್ರನ ನಾವು ಯೂಸ್ ಮಾಡ್ತೀವಿ. ಇದನ್ನ 20 ನಿಮಿಷ ಡೈಲಿ ಮಾಡ್ಬೇಕು ಫ್ರೆಂಡ್ಸ್. ಯಾವುದೇ ಮುದ್ರನ 20 ನಿಮಿಷ. ಕೆಲವೊಂದು 15ರಿಂದ 30 ನಿಮಿಷ ಇದಾವೆ, ಕೆಲವೊಂದು 20 ನಿಮಿಷ ಇದಾವೆ. ಸೊ ಅದು ಹೇಳಿದಾಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಅದರಿಂದ ತುಂಬಾ ಲಾಭ ಸಿಗುತ್ತೆ. ಇದು ಪ್ರಾಣ ಮುದ್ರ ಆಯ್ತು. ಇನ್ನು 3ನೇದು ಅಪಾನ ಮುದ್ರಾ. ಅಪಾನ ಮುದ್ರಾ ಇದು ಡಿಟಾಕ್ಸ್ಗೆ ಯೂಸ್ ಮಾಡ್ತಾರೆ. ಅಪಾನ ಮುದ್ರಾ ಅಂದ್ರೆ ಏನ್ ಗೊತ್ತಾ, ಈ ಕಿರು ಬೆರಳು ಮತ್ತೆ ಇದು ತೋರು ಬೆರಳನ್ನ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋದು. ಸ್ಟ್ರೇಟ್. ಓಕೆ. ಮತ್ತೆ ಈ ಮಧ್ಯದ ಬೆರಳು, ಉಂಗುರು ಬೆರಳುಗಳನ್ನ ಹೆಬ್ಬೆರಳಲ್ಲಿ ಟಚ್ ಮಾಡೋದು. ತುಂಬಾ ಜೋರಾಗೆಲ್ಲ ಪ್ರೆಸ್ ಮಾಡೋದಿಲ್ಲ, ಜೆಂಟಲ್ ಪ್ರೆಸ್ ಅಷ್ಟೇ. ಜೆಂಟಲ್ ಆಗಿ ಪ್ರೆಸ್ ಮಾಡಿ ನೀವು ತೊಡೆ ಮೇಲೆ ಇಟ್ಕೊಂಡು ಕಣ್ಮುಚ್ಚಿ ಈ ಮುದ್ರಗಳನ್ನ ಯಾವ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ, ನೀವು ಯಾವ್ದಾದ್ರು ಫಂಕ್ಷನ್ ಹೋದ್ರು ಕೂಡ ಈ ಮುದ್ರಗಳನ್ನ ನೀವು ಮಾಡ್ಕೋಬಹುದು. ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಬೇಕಾಗಿಲ್ಲ, ಪರ್ಟಿಕ್ಯುಲರ್ ಟೈಮ್ ಅಂತ ಬೇಕಾಗಿಲ್ಲ, ಯಾವಾಗ ಬೇಕಾದಾಗ ನೀವು ಮಾಡ್ಬೋದು ಇದು ಈ ಮುದ್ರವನ್ನ, ಅಪಾನ ಮುದ್ರವನ್ನ. ಸೊ ಇದೇನ್ ಮಾಡ್ತದೆ ಅಂತಂದ್ರೆ ಕಾನ್ಸ್ಟಿಪೇಷನ್ಗೆ, ಮಲಬದ್ಧತೆ, ಗ್ಯಾಸ್ ಇದ್ದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ನಿಮ್ಮ ಲಿವರ್ ಮತ್ತೆ ಕಿಡ್ನಿನ ಡಿಟಾಕ್ಸ್ ಮಾಡ್ತದೆ, ಅಂದ್ರೆ ನಿರ್ವಿಷಣಗೊಳಿಸ್ತದೆ, ಸ್ವಚ್ಛಗೊಳಿಸ್ತದೆ. ಮತ್ತೆ ಡಯಾಬಿಟೀಸ್ ಇದ್ದವರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವರು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಇದು ಮೆನ್ಸ್ಟ್ರಲ್ ಹೆಲ್ತ್ಗೆ ಇದು
ಲೇಡೀಸ್ಗೆ ಮೆನ್ಸ್ಟ್ರುವಲ್ ಹೆಲ್ತ್ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ನಾವು 15ರಿಂದ 30 ನಿಮಿಷ ಮಾಡ್ಬೇಕು, ಒಳ್ಳೆ ಬೆನಿಫಿಟ್. ಇನ್ನು 4ನೇದು ಸೂರ್ಯ ಮುದ್ರ. ನಾನು 5 ಮುದ್ರ ಹೇಳ್ತೀನಿ, ಒಬ್ಬರೇ ಯಾರಾದ್ರೂ ಈ ಮುದ್ರವನ್ನ ನಿಮ್ಗೆ ಯಾವ್ದು ನೆನಪಿದೆ ಅದು ಮಾಡಿ ತೋರಿಸ್ಬೇಕು. ಯಾಕಂದ್ರೆ ನಾನು ಈ ತರ ಕ್ಲಾಸ್ ತಗೊಂಡು ಉಪಯೋಗ ಆಗ್ಬೇಕಲ್ಲ, ನೀವು ಅದನ್ನ ನೆನಪಿಟ್ಕೊಳ್ಳದೆ ಇದ್ರೆ. ಓಕೆ, ಸೊ ಸೂರ್ಯ ಮುದ್ರ 4ನೇದು. ಸೂರ್ಯ ಮುದ್ರ ಕೂಡ ವೇಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಸೂರ್ಯ ಮುದ್ರವನ್ನು ಹೇಗೆ ಮಾಡೋದು? ನಿಮ್ಮ ಉಂಗುರು ಬೆರಳನ್ನ ನೋಡಿ, ಉಂಗುರು ಬೆರಳನ್ನ ಮಾಡಿಸಿ. ಈ ಉಂಗುರು ಬೆರಳನ್ನ ಈ ಎಷ್ಟಾಗುತ್ತೆ ಅಷ್ಟು ಆ ಎಂಡಿಗೆ ಹೋಗಿ ಟಚ್ ಮಾಡ್ಬೇಕು. ಉಂಗುರು ಬೆರಳನ್ನ ಮಾಡಿಸ್ಬಿಟ್ಟು ಈ ನಮ್ಮ ಹೆಬ್ಬೆರಳಿದೇನ, ಹೆಬ್ಬೆರಳು ಅದ್ರ ಮೇಲೆ ಎಷ್ಟಾಗುತ್ತೋ ಆ ಎಂಡಿಗೆ ಹೋಗಿ ಟಚ್ ಮಾಡಿ, ಹೀಗೆ ಈ 3 ಬೆರಳು ಈ ತರ ಇರುತ್ತೆ. ಇದನ್ನ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡು ಸುಖಾಸನದಲ್ಲಿ ಮಾಡು. ಇದನ್ನ ಎಷ್ಟು ನಿಮಿಷ ಮಾಡ್ಬೇಕು ಅಂತಂದ್ರೆ ಇದನ್ನು ಕೂಡ 15ರಿಂದ 20 ನಿಮಿಷ ಸೂರ್ಯ ಮುದ್ರಾನ. ನಿಮ್ಗೆ ಈ ಸೂರ್ಯ ಮುದ್ರ 10ರಿಂದ 15 ನಿಮಿಷ ಮಾಡಿದ್ರು ಕೂಡ ಇದು ಬೆನಿಫಿಟ್ಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ವೇಟ್ ಲಾಸ್ಗೆ ಮತ್ತೆ ನಿಮ್ಮ ಮೆಟಬಾಲಿಸಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡೋರಿಗೆ. ಸೊ ಇದು ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ, ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ನ ರಿಡ್ಯೂಸ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಿಂದ. ಸೊ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಪಚನ ಕ್ರಿಯೆ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಅದೇ ಯಾವುದು ಸೂರ್ಯ ಮುದ್ರ. ಇನ್ನು 5ನೇದು ಚಿನ್ ಮುದ್ರ. ಚಿನ್ ಮುದ್ರ ಹೇಗೆ ಮಾಡೋದು? ತುಂಬಾ ಈಸಿ. ಯಾವ್ದೇ ಮುದ್ರನ ತುಂಬಾ ಪ್ರೆಸ್ ಮಾಡಂಗಿಲ್ಲ, ಜೋರಾಗಿ ಹಿಡ್ಕೊಳಂಗಿಲ್ಲ, ಜೆಂಟಲ್ ಆಗಿ ಹಿಡ್ಕೊಬೇಕು. ಚಿನ್ ಮುದ್ರ ನಾವು ಇದನ್ನ ಧ್ಯಾನಾವಸ್ಥೆಯಲ್ಲಿ ಮಾಡ್ತಿರ್ತೀವಲ್ಲ ಆ ಮುದ್ರ. ಚಿನ್ ಮುದ್ರ ತುಂಬಾ ಈಸಿ ಮುದ್ರಗಳು ಮಾಡಕ್, ತುಂಬಾ ಈಸಿ, ಬಟ್ ಬೆನಿಫಿಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತದೆ. ಏನಂದ್ರೆ ನೀವು ಒಂದು ಕೂತ್ಕೋಬೇಕು ಅದನ್ನ ಮಾಡ್ತಾ 15ರಿಂದ 20 ನಿಮಿಷ ಚಿನ್ ಮುದ್ರನ. ಸೊ ಚಿನ್ ಮುದ್ರಾಗೆ ಬೆನಿಫಿಟ್ಸ್ ಏನಂದ್ರೆ ಇದು ಡೀಪ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಓಕೆ, ಡೀಪ್ ರಿಲ್ಯಾಕ್ಸೇಷನ್ ಕೊಡುತ್ತೆ, ನಿಮ್ಮ ನಿದ್ದೆಗೆ ರಿಲ್ಯಾಕ್ಸೇಷನ್ ಆಗೋದ್ರಿಂದ ಆಬ್ವಿಯಸ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಸ್ಲೀಪ್ ನಿಮ್ ಸ್ಲೀಪ್ ಇಂಪ್ರೂವ್ ಮಾಡುತ್ತೆ. ಮತ್ತೆ ಕೋಪ, ಭಯ, ಓವರ್ ಥಿಂಕಿಂಗ್ ಇರ್ತದಲ್ಲ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಆಂಗರ್ ಕಂಟ್ರೋಲ್. ಇಟ್ ಕಂಟ್ರೋಲ್ಸ್ ಆಂಗರ್, ಫಿಯರ್ ಅಂಡ್ ಓವರ್ ಥಿಂಕಿಂಗ್. ಮತ್ತೆ ಪರ್ಫೆಕ್ಟ್ ಫಾರ್ ಮೆಡಿಟೇಷನ್ ಅಂಡ್ ಪ್ರಾಣಾಯಾಮ. ಇದನ್ನ ಇಟ್ಕೊಂಡೇ ಪ್ರಾಣಾಯಾಮ, ಒಂದ್ ಕೈಯಲ್ಲಿ ಎಡಗೈಯಲ್ಲಿ ಈ ತರ ಇಟ್ಕೊಂಡು ನಾವು ಪ್ರಾಣಾಯಾಮ ಮಾಡಿರ್ತೀವಿ, ನೀವು ಮಾಡಿರ್ಬೋದು. ಸೊ ಇದನ್ನ ಈ ತರ ಇಟ್ಕೊಂಡು ನಾವು ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ, ಸೊ ಅವಾಗ ಚಿನ್ ಮುದ್ರದಲ್ಲೇ ಇಟ್ಕೊಂಡು ಮಾಡೋದು. ಮತ್ತೆ ಧ್ಯಾನವನ್ನ ಕೂಡ ನಾವು ಚಿನ್ ಮುದ್ರೆಯಲ್ಲಿ ಮೆಡಿಟೇಷನ್ ಮಾಡುವಾಗ ಈ ಮುದ್ರಗಳನ್ನೇ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಯಾವಾಗ ಮಾಡ್ಬೇಕು ಅಂತಂದ್ರೆ ಈ ಮುದ್ರ ಮಾತ್ರ ಡ್ಯೂರಿಂಗ್ ಮೆಡಿಟೇಷನ್ ಓನ್ಲಿ, ಧ್ಯಾನದಲ್ಲಿ ಮಾತ್ರ ಯೂಸ್ ಮಾಡುವಂತ ಮೆಡಿಟೇಷನ್ ಇದು. ಇದಕ್ಕೆ ಟೈಮ್ ಅಂತ ಇಲ್ಲ, ನೀವು ಎಷ್ಟು ಧ್ಯಾನ ಮಾಡ್ತೀರಾ ಅಷ್ಟೊತ್ತಿದ್ದ ಹಿಡ್ಕೊಂಡು. ಸೊ ಧ್ಯಾನಕ್ಕೆ ಇನ್ನೊಂದು ಮುದ್ರ ಕೂಡ ಇದೆ, ಧ್ಯಾನ ಮುದ್ರ ಅಂತಾನೆ ಕರೆಯೋದು. ಇನ್ನು ಕೊನೆಯದಾಗಿ ನೆಕ್ಸ್ಟ್ ಟೈಮ್ ಅದನ್ನ ಹೇಳ್ತೀನಿ. ಕೊನೆಯದಾಗಿ ವಾಯು ಮುದ್ರ ಫ್ರೆಂಡ್ಸ್. ವಾಯು ಮುದ್ರವನ್ನು ಹೇಗೆ ಮಾಡೋದು ಅಂತಂದ್ರೆ ನೋಡಿ, ಹೆಬ್ಬೆರಳು ಮತ್ತೆ ಹೆಬ್ಬೆರಳು, ತೋರ್ಬೆರಳು ಹಿಂಗೆ ಇಟ್ಕೊಳ್ಳೋದು. ಈ 3 ಬೆರಳುಗಳನ್ನ ಸೀದಾ ಮಾಡೋದು ಅಷ್ಟೇ. ತುಂಬಾ ಸಿಂಪಲ್ ಮುದ್ರೆ, ಆದ್ರೆ ನಿಮ್ಗೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಗೊತ್ತಿಲ್ಲ. ಇದನ್ನು ಕೂಡ ನಾವು ಕೆಳಗಡೆ ಕೂತ್ಕೊಂಡು ಸುಖಾಸನದಲ್ಲಿ ಮಾಡ್ಬೇಕು. ಇದನ್ನ ಎಷ್ಟೊತ್ತು ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅಟ್ಲೀಸ್ಟ್ ನೀವು ಇದನ್ನು ಕೂಡ ಒಂದು 15 to 30 ಮಿನಿಟ್ಸ್ ಇದನ್ನು ಕೂಡ ಮಾಡ್ಬೇಕಾಗಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಗ್ಯಾಸ್ ಮತ್ತೆ ಬ್ಲೋಟಿಂಗ್ ನ ಕಡಿಮೆ ಮಾಡ್ತಾ ಇದೆ. ಮತ್ತೆ ನೀ ಪೇನ್ ಇದ್ದವರಿಗೆ, ಜಾಯಿಂಟ್ ಪೇನ್ ಇದ್ದವರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಪಾರ್ಕಿನ್ಸನ್ಸ್ ಇರುತ್ತಲ್ಲ ಅದು ಕೂಡ ಇದು ಸಪೋರ್ಟಿವ್ ಆಗುತ್ತೆ ಪಾರ್ಕಿನ್ಸನ್ಸ್ ಇದ್ದವರಿಗೆ. ಮತ್ತೆ ಈ ನರ್ವಸ್, ಇಟ್ ಕಂಟ್ರೋಲ್ಸ್ ನರ್ವಸ್ ಬ್ಯಾಲೆನ್ಸ್. ನರ್ವಸ್ ಸಿಸ್ಟಮ್ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ, ನಿಮ್ಮ ನರಮಂಡಲಗಳನ್ನ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ಇದಾಯ್ತು ಮುದ್ರ. ಓಕೆ, ಸೊ ಮುದ್ರಾ ಆಯ್ತು. ಇನ್ಮೇಲೆ ನಾವು ಅಕ್ಯುಪ್ರೆಂಕ್ಷರ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು LI4 ಅಂತ ಅಕ್ಯುಪ್ರೆಷರ್, ಹೇಗು ಪಾಯಿಂಟ್ ಅಂತ ಕರಿತೀವಿ. ಇದಕ್ಕೆ ಏನ್ ಹೇಳಿ
ಹೇಗೂ ಪಾಯಿಂಟ್ ಅಂತ. ಅದು ಎಲ್ಲಿರುತ್ತೆ ಅಂತಂದ್ರೆ ನಿಮ್ಗೆ ಶೇರ್ ಮಾಡ್ತೀನಿ ರೀ ನಾನು ಅದ್ರ ಫೋಟೋ. ಇಲ್ಲಿ ಶೇರ್ ಮಾಡಕ್ಕಾಗಲ್ಲ, ತೋರಿಸ್ತೀನಿ ಅಷ್ಟೇ. ನೋಡಿ ಈ ಕೈ ಮತ್ ಈ ನಮ್ ಕೈ ಇದೆಯಲ್ಲ, ಈ ಕೈ ಹೆಬ್ಬೆರಳು ಮತ್ತೆ ಇದು ತೋರ್ ಬೆರಳು ಇದ್ರ ಮಧ್ಯೆ ಒಂದು ಏನು ಎಲುಬು ಇಲ್ಲ, ಇಲ್ಲಿ ಖಾಲಿ ಇದೆ. ಅಲ್ಲಿ ಒಂದು ಪೆನ್ ಇಂದ ಪಾಯಿಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಾನು ಇದ್ರದ್ದು PDF ಕಳಿಸ್ತೀನಿ. ಓಕೆ, ಇದರಲ್ಲಿ ನಮ್ ಗ್ರೂಪ್ ಅಲ್ಲಿ PDF ಕಳಿಸ್ತೀನಿ ಯಾವ ಮುದ್ರ. ಓಕೆ, ಇದನ್ನ ಇಲ್ಲಿ ಗುರುತು ಮಾಡ್ಕೊಂಡು ಇದನ್ನ ಪ್ರೆಸ್ 1 or 2 minutes, 1 ರಿಂದ 2 ನಿಮಿಷ. ಆ ನಿಮಿಷದಲ್ಲಿ ಎಷ್ಟಾಗುತ್ತೆ ಅಷ್ಟು, ಅಥವಾ ನೀವು 20 times ಮಿನಿಮಮ್ ಆದ್ರೂ ಪ್ರೆಸ್ ಮಾಡ್ಲೇಬೇಕು ಇದನ್ನ. ಸೊ ಇದರಿಂದ ಏನಾಗುತ್ತೆ ನಿಮ್ಗೆ ಅಂದ್ರೆ ನೋಡ್ಕೊಳ್ಳಿ ಸರಿ. ಇದರಿಂದ ಎರಡು ಕೈಗೆ ಇದಾದ್ಮೇಲೆ ಈ ಕೈಗೆ ಎರಡು ಕೈಯಲ್ಲಿ ಪ್ರೆಸ್ ಮಾಡಿ ಏನ್ ಮಾಡ್ಬೇಕಂದ್ರೆ, ಹಲ್ಲು ನೋವು ಇದ್ದವ್ರಿಗೆ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್. ಇದು ಹೆಡ್ಏಕ್ ಇದ್ದವ್ರಿಗೆ, ಮೈಗ್ರೇನ್ ಇದ್ದವ್ರಿಗೆ, ಮತ್ತೆ ಸ್ಟ್ರೆಸ್ ಎಂಗ್ಸೈಟಿ ಇದ್ದವ್ರಿಗೆ ಶಾಂತಗೊಳಿಸ್ತದೆ ಇದು. ಮತ್ತೆ ನೆಕ್ ಶೋಲ್ಡರ್ ಪೇನ್ ಇದ್ದವರು ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ 1 or 2 minutes ಮಾಡ್ಬೇಕು, ಎರಡು ಕೈಗಳಿಗೆ ಮಾಡ್ಬೇಕು. ಇನ್ನೊಂದು LV3 ಅಂತ ಲಿವರ್ ಪಾಯಿಂಟ್ ಇದೆ. ಇದು ಎಲ್ಲಿರುತ್ತೆ ಗೊತ್ತಾ ಫ್ರೆಂಡ್ಸ್, ನಿಮ್ಮ ಕಾಲುಗಳಲ್ಲಿ, ಇದು ಕಾಲು ಅನ್ಕೊಳ್ಳಿ, ನಿಮ್ದು ಹೆಬ್ಬೆರಳು ಇದೆಯಲ್ಲ, ಹೆಬ್ಬೆರಳು ಮತ್ತೆ ಸೆಕೆಂಡ್ ಬೆರಳು ಅದರ ಮಧ್ಯೆ ಒಂದು ಪಾಯಿಂಟ್ ಇದೆ. ನಿಮ್ಗೆ ಪಿಕ್ಚರ್ ಕಳಿಸ್ತೀನಿ ಅದು. ಓಕೆ, ಅದು ಲಿವರ್ ಪಾಯಿಂಟ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಆಂಗರು ಮತ್ತೆ ನಿಮ್ಮ ಹಾರ್ಮೋನ್, ಲೇಡೀಸ್ ಎಸ್ಪೆಷಲಿ ಲೇಡೀಸ್ ಇದನ್ನ ಮಾಡಿ. ಸೊ ಆಂಗರು, ಹಾರ್ಮೋನ್ಸ್ ಮತ್ತೆ ಲಿವರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟಾಪ್ ಆಫ್ ಯುವರ್ ಫುಟ್ ಬಿಟ್ವೀನ್ ಬಿಗ್ ಅಂಡ್ ಸೆಕೆಂಡ್ ಟು, ದೊಡ್ಡ ಬೆರಳು ಮತ್ತೆ ಸೆಕೆಂಡ್ ಬೆರಳು ಇದೆಯಲ್ಲ ಅದ್ರ ಮಧ್ಯೆ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಕೂಡ ನಿಮ್ಗೆ ಕಳಿಸ್ತೀನಿ ನಾನು PDF ಅಲ್ಲಿ. ಓಕೆ, ಸೊ ಇದು ನಿಮ್ಮ ಫ್ರಸ್ಟ್ರೇಷನ್ ಇದ್ರೆ, ಆಂಗರ್ ಇದ್ರೆ ಅದನ್ನ ಕಡಿಮೆ ಮಾಡ್ತದೆ. ಸಿಟ್ಟು, ಕೋಪ ಇರುತ್ತಲ್ಲ ಮನುಷ್ಯ ಅಂದ್ಮೇಲೆ, ಅದನ್ನ ಇದು ರೆಡ್ಯೂಸ್ ಮಾಡ್ತದೆ. ಇಂಪ್ರೂವ್ಸ್ ಲಿವರ್ ಫಂಕ್ಷನ್, ನಿಮ್ಮ ಲಿವರ್ ಫಂಕ್ಷನ್ ನ ಇಂಪ್ರೂವ್ ಮಾಡುತ್ತದೆ ಇದು. ಸೊ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತದೆ ಲೇಡೀಸ್ಗೆ. ಮತ್ತೆ PCOD, ಇದು ಆಕ್ಚುಲಿ ಇದು ಎಲ್ಲ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. PCOD ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅವ್ರಿಗೆ, ಅವಧಿ ಸರಿಯಾಗಿ ಆಗಲ್ಲ ಅಂತವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ 2 minutes ಬೋತ್ ದ ಫೀಟ್ಸ್, 2 ನಿಮಿಷ ಎರಡು ಫೀಟ್ಗಳಿಗೆ ಇದನ್ನ ಪ್ರೆಸ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಏನಾಗುತ್ತೆ ಅಂದ್ರೆ, ನಾನು ಮೊಬೈಲ್ ಇಂದ ಜೂಮ್ ಇದ್ ಮಾಡಿರೋದು, ಬಟ್ ಲ್ಯಾಪ್ಟಾಪ್ ಅಲ್ಲಿ ಆ ಪಿಕ್ಚರ್ ಇಲ್ಲದೆ ಇರೋದ್ರಿಂದ ಕಳ್ಸಕ್ ಆಗ್ತಾ ಇಲ್ಲ. ಅದು ನಾನು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಮುದ್ರೆ ಹೇಳುವಾಗ ಅದು ನಾನು ಇದ್ರ ಲ್ಯಾಪ್ಟಾಪ್ ಇಂದಾನೆ ಕಳ್ಸೋ ತರ ಮಾಡ್ತೀನಿ. ಸೊ ಈ ಸರಿ ನಾನು PDF ಅಲ್ಲಿ ಕಳ್ಸ್ತೀನಿ. ಓಕೆ, ಇನ್ನು ಮೂರನೇದು ST36 ಅಂತ, ಇದು ಎನರ್ಜಿ ಅಂಡ್ ಇಮ್ಯುನಿಟಿ ಬೂಸ್ಟರ್ಗೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಈ ಅಕ್ಯುಪ್ರೆಷರ್ ಪಾಯಿಂಟ್ ನ. ಸೊ ಇದು ಎಲ್ಲಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಮೊಣಕಾಲು ಇರುತ್ತಲ್ಲ, ಜಾಯಿಂಟ್, ಮೊಣಕಾಲದ ಕೆಳಗೆ ಇದು 3 ಬೆರಳು ಇಟ್ರೆ ಅದ್ರ ಕೆಳಗಡೆ ಇರುತ್ತೆ ಫ್ರೆಂಡ್ಸ್. ನಮ್ಮ ಮೊಣಕಾಲು ಕೆಳಗಡೆ, ಇದು ಮೊಣಕಾಲು ಅನ್ಕೊಳ್ಳಿ, ಇದು ಮೊಣಕಾಲು ಅನ್ಕೊಳ್ಳಿ, ಅಲ್ಲಿ 3 ಬೆರಳು ಇಟ್ರೆ ಅಲ್ಲಿ ಪಾಯಿಂಟ್ ಇದೆ. ಓಕೆ, ಸೊ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ 36 ಪಾಯಿಂಟ್ ನಿಮಿಷ ಎನರ್ಜಿ ಮತ್ತೆ ಇಮ್ಯುನಿಟಿ ಬೂಸ್ಟರ್ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಇದರಿಂದ, ಇಮ್ಯುನಿಟಿ ಚೆನ್ನಾಗುತ್ತೆ, ಟಯರ್ಡ್ನೆಸ್ ಕಡಿಮೆ ಆಗುತ್ತೆ ಇದರಿಂದ, ವೇಟ್ ಲಾಸ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಕೂಡ 2 to 3 minutes ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಮೊಣಕಾಲ್ ಕೆಳಗಡೆ 3 ಬೆರಳಿಟ್ಟು ಅದ್ರ ಕೆಳಗಡೆ ಇದನ್ನ ಪ್ರೆಸ್ ಮಾಡ್ತಾ ಇರ್ತೀವಿ. ಸೊ 2 minutes ಪ್ರೆಸ್ ಮಾಡ್ತಾರೆ. ಸೊ ಇಮ್ಯುನಿಟಿ ಬೂಸ್ಟರ್ ತುಂಬಾ ಇದು ಹೆಲ್ಪ್ ಆಗುತ್ತೆ. ಇನ್ನು ವುಮೆನ್ಸ್ ಹೆಲ್ತ್ ಪಾಯಿಂಟ್ ಅಂತಾನೆ ಕರಿತೀವಿ ಇದಕ್ಕೆ. ಏನಂದ್ರೆ ಇದು 3 ಪಾಯಿಂಟ್ ಇದೆ ಫ್ರೆಂಡ್ಸ್ ಇದಕ್ಕೆ. ನಮ್ಮ ಕಾಲನ್ನ ನೀವು ಇದು ಕೂಡ ಕಾಲಲ್ಲೇ ಇರೋದು. 3 ಪಾಯಿಂಟ್ಸ್ ಇದೆ ಇದರಲ್ಲಿ. S8, ಇದನ್ನ SP8, SP7 ಮತ್ತೆ SP6 ಅಂತ ಕರಿತೀವಿ ಇದಕ್ಕೆ. ಸೊ ಇದು ಕೂಡ ನಮ್ಮ ಮೊಣಕಾಲು ಇದೆ ಅಲ್ಲ, ಮೊಣಕಾಲು ಕೆಳಗಡೆ 3 ಪಾಯಿಂಟ್ಸ್ ಇದೆ. ಪಾದ ಮತ್ತೆ ಮೊಣಕಾಲು ಬಿಟ್ವೀನ್, ಮೊಣಕಾಲು ಮತ್ತೆ ಪಾದದ ಮಧ್ಯದಲ್ಲಿ 3 ಪಾಯಿಂಟ್ ಬರ್ತವೆ. ಅದ್ರ ಪಿಕ್ಚರ್ ಕಳಿಸ್ತೀನಿ, ಅವಾಗ ನೀವು ನೋಡ್ಕೊಳ್ಳಿ ಅದನ್ನ.
ನಿಜವಾಗ್ಲೂ ಇವೆಲ್ಲ ಪ್ರಾಕ್ಟೀಸ್ ಮಾಡಿ, ತುಂಬಾ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗ್ತವೆ. ವುಮೆನ್ಸ್ ಹೆಲ್ತ್ ಪಾಯಿಂಟ್ ಅದನ್ನ ಕರಿತೀವಿ. 4 ಫಿಂಗರ್ಸ್ ಅಬೋವ್ ಆಂಕಲ್. ನಿಮ್ಮ ಆಂಕಲ್ ಇದೆ ಅಲ್ಲ, ಪಾದ, ಅದ್ರ ಮೇಲೆ ನೀವು 4 ಬೆರಳಿಟ್ರೆ, 4 ಬೆರಳಿಟ್ಟ ಮೇಲೆ ಏನು ಬರುತ್ತಲ್ಲ ಪಾಯಿಂಟ್, ಅದು 1ನೇ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಇನ್ಸೈಡ್ ಲೆಗ್. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗೆ ಪೀರಿಯಡ್ ಪೇನ್ ಇದ್ದಾಗ, ಮತ್ತೆ ಇರ್ರೆಗ್ಯುಲರ್ ಸೈಕಲ್ ಇದ್ದಾಗ, ನಿಮ್ದು ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಇನ್ಫರ್ಟಿಲಿಟಿ ಇರುತ್ತಲ್ಲ, ಬಂಜೆತನ, ಅದಕ್ಕೆ ಸಪೋರ್ಟ್ ಆಗುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಬ್ಲೋಟಿಂಗ್ ಕೂಡ, ಇದು ಲೇಡೀಸ್ ಅಲ್ಲಿ ಪೀರಿಯಡ್ ಟೈಮ್ ಅಲ್ಲೂ ಕೆಲವರು ಬ್ಲೋಟಿಂಗ್ ಬರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಇದು ಪ್ರೆಗ್ನೆನ್ಸಿ ಇದ್ದವರು ಮಾಡಬಾರ್ದು. ಪಾಯಿಂಟ್ಸ್ ಗಳನ್ನ, ಈ ಅಕ್ಯುಪ್ರೆಷರ್ ಪಾಯಿಂಟ್ ಗಳನ್ನ ಆದಷ್ಟು ಪ್ರೆಗ್ನೆನ್ಸಿ ಇದ್ದವರು ಅವಾಯ್ಡ್ ಮಾಡ್ಬೇಕು. ಸೊ ಇದು 1 or 2 ಟೈಮ್ಸ್, ಎಲ್ಲ 3 ಪಾಯಿಂಟ್ ಗಳನ್ನ 1 or 2 ಟೈಮ್ಸ್ ನೀವು ಅದನ್ನ ಪ್ರೆಸ್ ಮಾಡ್ತಾ ಇರ್ಬೇಕು. 20 ಟೈಮ್ಸ್ ಇಲ್ಲರ 1 ನಿಮಿಷ, 1 to 2 minutes ಎಲ್ಲ ಪಾಯಿಂಟ್ಸ್ ಗಳನ್ನ. SP6. ಆಮೇಲೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ KD1 ಅಂತ ಕರಿತೀವಿ. ಸ್ಟ್ರೆಸ್, BP ಮತ್ತೆ ನಿದ್ದೆಗೆ ಹೆಲ್ಪ್ ಆಗುತ್ತೆ. ಇದು ಸೆಂಟರ್ ಆಫ್ ಸೋಲ್ ಎಲ್ಲಿರುತ್ತೆ ಅಂದ್ರೆ, ಇದು ನಿಮ್ಮ ಪಾದದ ಕೆಳಗಡೆ ಇರುತ್ತೆ ಫ್ರೆಂಡ್ಸ್. ಇದು ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದು. ನಾನು ತುಂಬಾ ಜನಗಳಿಗೆ ಇದು ಗೊತ್ತು ಅಂತ ಕೇಳಿದೀನಿ. ಯಾಕಂದ್ರೆ BP ಕಂಟ್ರೋಲ್ ಮಾಡುತ್ತೆ ಅಂದ್ಮೇಲೆ ಸಾಕಷ್ಟು ಜನ BP ಇದ್ದವ್ರಿಗೆ ಗೊತ್ತಿರುತ್ತೆ. ಇದು ಪಾದ ಇದೆ ಅಲ್ಲ, ನಮ್ಮ ಪಾದದ ಕೆಳಗಡೆ, ಅಲ್ಲಿ ನಾವು ಕಾಲನ್ನ ಪ್ರೆಸ್, ಊರೆಲ್ಲ ನೋಡಿ ಅದು ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಬರ್ತೈತೆ ಪಾಯಿಂಟ್. ನೀವ್ ಯಾವಾಗ ಪಿಕ್ಚರ್ ಕಳಿಸ್ತೀನಿ ಅವಾಗ ಅದನ್ನ ನೋಡ್ಕೊಳ್ಳಿ. ಸೊ ಈ ಪಾಯಿಂಟ್ ಸ್ಟ್ರೆಸ್, BP ಮತ್ತೆ ನಿದ್ದೆಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇಟ್ಸ್ ಕನ್ಸೋಲ್ಸ್ BP, ಡೀಪ್ ಸ್ಲೀಪ್, ಆಂಗ್ಸೈಟಿ ಅಂಡ್ ಫಿಯರ್ ರಿಲೀಫ್ ಮತ್ತೆ ಗ್ರೌಂಡಿಂಗ್. ವೆರಿ ಪವರ್ಫುಲ್. ನೀವು ಹುಲ್ಲಿನ ಹಾಸಿಗೆ ಮೇಲೆ ಇದನ್ನ ನಡೀತಾ ಇದ್ರೆ, ಅಲ್ಲಿ ಅದು ಪ್ರೆಷರ್ ಕೊಡುತ್ತೆ ನಿಮ್ಗೆ. ಅಲ್ಲಿ ಅದು ಪ್ರೆಸ್ ತಂತಾನೆ ಅದು ಏನಾಗುತ್ತೆ, ನಿಮ್ಗೆ ಆ ಪಾಯಿಂಟ್ ಪ್ರೆಸ್ ಆಗುತ್ತೆ. ಹುಲ್ಲಿನ ಹಾಸಿಗೆ ಮೇಲೆ ನಡೀತಾ ಇದ್ರೆ ಅಥವಾ ಬರಿಗಾಲಲ್ಲಿ ನಡೀತಾ ಇದ್ರೆ ನಿಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ BP ಇದ್ದವರು ಹುಲ್ಲಿನ ಹಾಸಿಗೆ ಮೇಲೆ ನಡಿಬೇಕು, ಬರಿಗಾಲಲ್ಲಿ ನಡಿಬೇಕು ಅಂತ ಹೇಳ್ತಾರೆ, BP ಕಡಿಮೆ ಆಗುತ್ತೆ. ಸೊ ಅಲ್ಲಿ ಪಾಯಿಂಟ್ ಅನ್ನ ಕೂಡ ನೀವು 2 minutes ಬಿಫೋರ್ ಮಲ್ಗೋಕ್ಕಿಂತ ಮುಂಚೆ ನೀವು ಅದನ್ನ ಪ್ರೆಸ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಇದಕ್ಕೆ BPಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟ್ರೆಸ್ ಇದ್ದವರು ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇವತ್ತಿಗೆ 5 ಅಕ್ಯುಪ್ರೆಷರ್ ಪಾಯಿಂಟ್, 6 ಮುದ್ರೆ ಕಲಿಸಿದೀನಿ. ಇವತ್ತಿಗೆ ಇಷ್ಟೇ ಸಾಕು ಫ್ರೆಂಡ್ಸ್. ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕೇಳಿ. ಶರಣು ಬಿರಾದರ್ ಮಾತಾಡಿ. ಹಲೋ ಹಲೋ, ಅರ್ಥ ಆಯ್ತಾ ಎಲ್ರಿಗೂ ಪಾಯಿಂಟ್ಸ್ ಗಳು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವರು ಶರಣು ಬಿರಾದರ್ ಅಂತ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಆದ್ರೆ ಮಾತಾಡ್ತಾ ಇಲ್ಲ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ರೀ. ಹಾ. ನಾನು ಇದೇ ಫಸ್ಟ್ ಟೈಮ್ ಜಾಯಿನ್ ಆಗೀನ್ರಿ. ಹಾ ಅದು ಟೈಮ್ ಗೊತ್ತಾಗ್ಲಿಲ್ರಿ. ಈ ಜಸ್ಟ್ 20 ಮೇಡಮ್, ದಿನ ಮಿನಿಟ್ಸ್. 11 ಗಂಟೆಗೆ ಇರುತ್ತೆ ಕ್ಲಾಸ್. ಡೈಲಿ 11 ಗಂಟೆಗೆ ಇರುತ್ತೆ ಜಾಯಿನ್. ಹೌದೇನ್ರಿ? ಹ್ಮ್. ಆಯ್ತ್ರಿ. ಅದು 3 ಮುದ್ರೆ ಅಷ್ಟು ಗೊತ್ತಾದ್ರಿ. ಅದು ಪಿಕ್ಚರ್ ಕಳಿಸ್ತೀನಿ ನಿಮ್ಗೆ, ಅದ್ರ ಹೆಸರು ಕಳಿಸ್ತೀನಿ, ಹೇಗೆ ಪ್ರೆಸ್ ಮಾಡ್ಬೇಕು ಅನ್ನೋದನ್ನ PDF ಕಳಿಸ್ತೀನಿ. ಓಕೆ. ಇದು ಏನಾದ್ರು ಕೇಳ್ಬೇಕಾ? ಕಾಲ್ ನೋವಿಗೆ ಮುದ್ರೆ ಮಾಡ್ಬೋದೇನ್ರಿ? ಹಿಂಬಡಿ ನೋವಿಗೆ. ಅದೇ ಪೇನ್ ಪಾಯಿಂಟ್ಸ್ ಗೆ ಅದು ಹೇಳಿದಿನಲ್ಲ, ವಾಯು ಮುದ್ರಾ ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದೇ ಪೇನ್ ಇದ್ರೆ ಕಡಿಮೆ ಆಗುತ್ತೆ ಹೇಳಿದ್ದೀನಿ. ಅಷ್ಟೇ ರೀ. ನೀವು ಪ್ರಾಣ ಮುದ್ರಾ ಮಾಡಿ, ಪೇನ್ ಪಾಯಿಂಟ್. ಓಕೆ, ಯಾವ್ದ ನೋವಿದ್ರು ಕಡಿಮೆ ಆಗ. ಹೇಳಿ ಪವಿತ್ರ. ಪವಿತ್ರ
ಏನಾದ್ರು ಕೇಳ್ಬೇಕಾ ಸವಿತಾ ಅಂಡ್ ಪವಿತ್ರ, ವೀಣಾ ಅವ್ರಿ? ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಅನ್ಮ್ಯೂಟ್ ಅಂತ ಬಟನ್ ಬರುತ್ತೆ ನೋಡಿ ನಿಮ್ಗೆ, ಅದನ್ನ ಅನ್ಮ್ಯೂಟ್ ಅಂತ ಪ್ರೆಸ್ ಮಾಡಿ. ಓಕೆ, ಯಾರಿಗೂ ಏನು ಡೌಟ್ ಇಲ್ಲ ಅಲ್ವಾ? ಬೇರೆ ಏನಾದರೂ ಡೌಟ್ ಇತ್ತಾ? ಮೆಡಿಟೇಷನ್ ಮಾಡೋಣ 10 ನಿಮಿಷ. ನಾನು ಮೆಡಿಟೇಷನ್ ಆನ್ ಮಾಡ್ತೀನಿ. 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಆದಷ್ಟು ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಳಿ. ಓಕೆ, ನಿಮಿಷ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಕಣ್ಣು ಮುಚ್ಕೊಳ್ಳಿ ಎಲ್ಲ. ಬೆನ್ನು ನೇರವಾಗಿರುತ್ತೆ. ನಾವು ಮುದ್ರೆ ಮಾಡುವಾಗ ಕೂಡ ಒಂದು ವಿಷಯ ಹೇಳಕ್ ಮಾಡ್ತೇವೆ. ನಾವು ಮುದ್ರೆ, ಯಾವುದೇ ಮುದ್ರೆ ಮತ್ತೆ ಎಕ್ಸ್ಪ್ರೆಷನ್ ಪಾಯಿಂಟ್ಗಳನ್ನ ಯೂಸ್ ಮಾಡುವಾಗ ನಮ್ಮ ಮೇನು ಸ್ಟ್ರೈಟ್ ಆಗಿ, ಕೈಗಳು ಸ್ವಚ್ಛವಾಗಿರಬೇಕು ಮತ್ತೆ ಉಗುರುಗಳು ಇರಬಾರ್ದು. ಉಗುರುಗಳನ್ನ ಕಟ್ ಮಾಡಬೇಕು, ಕೈ ನೀಟಾಗಿ ನೇರವಾಗಿ ಬೆನ್ನು ನೇರವಾಗಿ ಬಂದು ಶಾಂತ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಮುದ್ರೆಗಳನ್ನ ಮಾಡಿ ಕಣ್ಣು ಮುಚ್ಚಬೇಕು. ಕೇಳಿಸ್ತಾ ಇದೆಯಾ? ಯಾರಾದ್ರೂ ಹೇಳಿ, ಕೇಳಿಸ್ತಾ ಇದೆಯಾ? ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಳ್ಳಿ. ಮತ್ತೆ ಈ ಅವಸ್ಥೆ ಮುದ್ರದಲ್ಲೂ ಕೂತ್ಕೋಬಹುದು. ಈ ಅವಸ್ಥೆ ದೊಡ್ಡ ಮೇಲೆ ಬಂದ್ರು ಕಟ್ ಮಾಡ್ತಾ ಇರಿ ಯೋಚನೆಗಳನ್ನ. ಸಂಗೀತದ ಕಡೆ ಮಾತ್ರ ಗಮನ. ಮನಸ್ಸಲ್ಲೇ ಹೇಳ್ಕೊಳ್ಳಿ, ನನಗೆ ಯಾವ್ದಾದ್ರು ನೋವಿದ್ರೆ ಧ್ಯಾನ ಮಾಡೋದ್ರಿಂದ ಕಡಿಮೆ ಆಗ್ತಾ ಇದೆ ಅಂತ ನೀವು ಮನಸ್ಸಲ್ಲಿ ನಿಮಗೆ ಹೇಳ್ಕೊಳ್ಳಿ. ಯಾವ ಭಾಗದಲ್ಲಿ ನೋವಿದೆ ಅಲ್ಲ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಆಮೇಲೆ ನಿಮ್ಗೆ ನೀವೇ ಹೇಳ್ಕೊಳ್ಳಿ, ನನಗೆ ಇವಾಗ ಆರೋಗ್ಯ ಸುಧಾರಿಸ್ತಾ ಇದೆ, ನನ್ನ ನೋವುಗಳೆಲ್ಲ ಕಡಿಮೆ ಆಗ್ತಾ ಇದ್ದಾವೆ, ನಾನು ಆರೋಗ್ಯವಂತರ ಆಗ್ತಾ ಇದ್ದೀನಿ ಅಂತ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಕೇವಲ ಸಂಗೀತದ ಕಡೆ ಮಾತ್ರ ಗಮನ, ಬೇರೆ ಯಾವುದೇ ಯೋಚನೆಗಳನ್ನ ಬರಕ್ ಕೊಡಬೇಡಿ.
ಕೇವಲ ಎಷ್ಟು ಕೇವಲ 1 ನಿಮಿಷ. ನಿಧಾನವಾಗಿ ದೇಹವನ್ನು ಅಲ್ಲಾಡಿಸ್ತಾ ನಿಮ್ಮ ಕೈಗಳು ಕಾಲುಗಳನ್ನು ಅಲ್ಲಾಡಿಸ್ತಾ ದೇಹವನ್ನು ಸ್ವಲ್ಪ ಸಡಿಲಕ್ಕೆ ಕಣ್ಣುಗಳನ್ನ ತರಿಬೇಡಿ, ಹಾಗೆ ಮುಚ್ಚಿಕೊಳ್ಳಿ. ಕಾಲುಗಳನ್ನು ಸಡಿಲಕ್ಕೆ, ಕೈಗಳನ್ನು, ಭುಜಗಳನ್ನು ಸಡಿಲಕ್ಕೆ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನಿಮ್ಮ ಎದೆ ಹತ್ರ ತಗೊಂಡು ತುಂಬ ಎಲ್ಲ ಎನರ್ಜಿ ಇರುತ್ತೆ. ಆ ಎನರ್ಜಿನ ನಮ್ಮ ಎಲ್ಲ ಬಾಡಿ ತಲೆ ಮೇಲೆ ಇಟ್ಕೊಂಡು ಕೆಳಗಡೆ ಬರ್ತಾ ನಮ್ಮ ಕೈಗಳನ್ನ ಹೊಸ ನಿಧಾನವಾಗಿ ಕಣ್ಣು ಓಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬಾ ಧನ್ಯವಾದಗಳು. ಸವಿತಾ ಅವ್ರೊಬ್ರೇ ಮಾಡಿದ್ರ ಮೆಡಿಟೇಷನ್? ಶರಣು ಬಿರಾದಾರ್ ಅಂತ ನಿಮ್ಮ ಹೆಸರೇನು? ಶರಣು ಬಿರಾದಾರ್ ಅಂತ ಇದೆಯಲ್ಲ. ಸಾವಿತ್ರಿ ಬಿರಾದಾರ್. ನಿಮ್ಮ ಹೆಸರು ಹಾಕೊಳ್ಳಿ. ನೀವು ಇದಕ್ಕೆ ಕ್ಲಾಸ್ ಅಟೆಂಡ್ ಮಾಡಕ್ ಬಂದಾಗ ನಿಮ್ದು ಹೆಸರು ಹಾಕೊಳ್ಳಿ. ಹೇಗ ಅನಿಸ್ತು ಧ್ಯಾನ ಮೇಡಮ್? ಧ್ಯಾನ ಮಾಡಿದ್ರ? ಹಾ ರೀ ಮಾಡ್ದೆ. ಎಲ್ಲೋ ಹೊರಗಡೆ ಇದ್ದಂಗಿದ್ದೀರಾ? ಹೊಲದಲ್ಲಿ ಇರೋದ್ರಿ. ಮಮತಾ ಅವ್ರೆ ಹೇಳಿ, ಮೆಡಿಟೇಷನ್ ಮಾಡಿದ್ರ? ಮಮತಾ ಅಲ್ಲ, ಸವಿತಾ ಅವರೇ ಮಾತಾಡ್ಸಿ. ನಮಸ್ತೆ. 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 ಮಾಡ್ದೆ. ಮಮತಾ ಅಂತ ಇದೀನಿ. ಮಾಡ್ದೆ ಇಲ್ಲ. ಮಾಡಿದಿರಾ? ಹೇಗೆ? ಹೌದು, ಚೆನ್ನಾಗ್ ಅನಿಸ್ತು. ವಿಚಾರಗಳು ಬರ್ತಾವ ನಿಮ್ಗೆ? ಕಣ್ಮುಚ್ಚಿದಾಗ ವಿಚಾರಗಳು ಬರ್ತಾವ ಕಣ್ಮುಚ್ಚಿದಾಗ? ಹೌದು, ವಿಚಾರಗಳೆಲ್ಲ ಬರ್ತಾ ಇರುತ್ತೆ. ವಿಚಾರಗಳು ನಿಲ್ಸೋವರೆಗೂ ಧ್ಯಾನ ಮಾಡ್ತಾ ಇರ್ಬೇಕು. ಅಂದ್ರೆ ಒಂದೇ ದಿನದಲ್ಲಿ ಆಗಲ್ಲ ಅದು. ನಿಧಾನವಾಗಿ ವಿಚಾರಗಳೆಲ್ಲ ಖಾಲಿ ಆಗ್ತಾ ಬರ್ಬೇಕು. ಅವಾಗ ನಾವು ಆರೋಗ್ಯವಾಗಿರ್ತೀವಿ. ಎಲ್ಲಾ ವಿಚಾರಗಳಿಂದಾನೇ ನಮ್ಗೆ ಕಾನ್ಸಂಟ್ರೇಷನ್ ಸರಿಯಾಗಿ ಏಕಾಗ್ರತೆ ಬರಲ್ಲ. ಒಂದೊಂದಾಗಿ ದಿನ ಆ ವಿಚಾರ ತಲೆಯಲ್ಲಿ 10 ನಿಮಿಷನಾದ್ರೂ ಯಾವುದೇ ಒಂದು ವಿಚಾರ ಇಲ್ಲದೆ ಇರ್ಬೇಕು ನಾವು. ಅವಾಗಲೇ ನಮ್ ನರ್ವಸ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ನರಮಂಡಲ ಶಾಂತ ಆಗುತ್ತೆ. ಹೌದೌದು. ಥ್ಯಾಂಕ್ ಯು ಮೇಡಮ್. ಹೇಳಿ, ಯಾವ್ದಾವ್ದು ಹೇಳಿದೆ ಅಂತ ಎಷ್ಟು ನೆನಪಿದೆ ಹೇಳಿ? ನೆನಪಿದೆ, ಒಂದಿದು, ಹ್ಮ್, ಆಮೇಲೆ ಒಂದಿದು. ಇದು ಅಂದ್ರೆ ಅದ್ರ ಹೆಸರೇನು? ಹೆಸರೇ ಮರ್ತೋಯ್ತು.
ಅದು ಇದು ಮಾಡ್ತಾ ಇದನ್ನ ಮಾಡ್ತಾ ಹೋಗಿನಿ. ಧ್ಯಾನ ಮುದ್ರಾ. ಹಾ, ಧ್ಯಾನ ಮುದ್ರಾ. ಹ್ಮ್ ಇದು ಆಮೇಲೆ ಧ್ಯಾನ ಮುದ್ರಾ. ಹೌದು. ಏನ್ ಯೂಸ್ ಆಗತ್ತೆ ಅದರಿಂದ? ಇದರಿಂದ ಮಾಡ್ತಾ ಅದೇ ಹೋಯ್ತು. ಧ್ಯಾನಕ್ಕೆ ಯೂಸ್ ಆಗುತ್ತೆ ಇದು. ಇದು ಜ್ಞಾನ ಮುದ್ರಾ ಅಂತಾರಲ್ಲ, ಧ್ಯಾನ ಮಾಡುವಾಗ ನಿಮ್ಗೆ ಏಕಾಗ್ರತೆ ಚೆನ್ನಾಗಾಗುತ್ತೆ ಇದರಲ್ಲಿ. ನರ್ವಸ್ ಸಿಸ್ಟಮ್ ಶಾಂತ ಆಗುತ್ತೆ, ಅಂದ್ರೆ ಮನಸ್ಸು ಶಾಂತ ಆಗುತ್ತೆ. ಮತ್ತೆ ಇದು ತುಂಬಾ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೇದು. ಹೌದು. ಮೆಮರಿ ಕಾನ್ಸಂಟ್ರೇಷನ್, ನೆನಪಿನ ಶಕ್ತಿ ಚೆನ್ನಾಗುತ್ತೆ. ಹಾ. ಇನ್ನೊಂದು ಎಷ್ಟು ನೆನಪಿದೆ? ಇನ್ನೊಂದು ನಾನು ಹೇಳಿದ್ದೆ, ಅಟ್ಲೀಸ್ಟ್ ನೀವು ಯೂಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಕೇಳೋದು. ಇದು ಅದೇ ನೋವಿಗೆಲ್ಲ ಗಂಟು ನೋವೆಲ್ಲ ಬರುತ್ತಲ್ಲ. ಇದು ಸೂರ್ಯ ಮುದ್ರಾ. ಹೌದು, ಸೂರ್ಯ ಮುದ್ರಾ. ಸೂರ್ಯ ಮುದ್ರಾ ವೇಟ್ ಲಾಸ್ ಮಾಡಕ್ಕೆ, ಹೌದು. ಹೆಲ್ಪ್ ಆಗುತ್ತೆ ಸೂರ್ಯ ಮುದ್ರಾ. ಹೌದು. ಇದು ಮಾಡ್ತೀನಿ ನಾನು ದಿನ ಸೂರ್ಯ ಮುದ್ರಾ. ಬೆಳಿಗ್ಗೆ ಒಂದು 10 ಗಂಟೆ ಮಾಡ್ತೀನಿ ಬೆಳಿಗ್ಗೆ. ಹಾ. ಮತ್ತೆ ಇದು ಪ್ರಾಣ ಮುದ್ರಾ. ಹೌದು. ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಕ್ಕೆ, ಮತ್ತೆ ಕಣ್ಣುಗಳ ಆರೋಗ್ಯ ಹೆಚ್ಚಾಗಕ್ಕೆ, ಮತ್ತೆ ವೀಕ್ನೆಸ್ ಏನಾದ್ರು ಇದ್ರೆ, ಫಟಿಗ್ ವೀಕ್ನೆಸ್ ಏನಾದ್ರು ಆಲಸ್ಯತನ ಇದ್ರೆ ಇದರಿಂದ ಕಡಿಮೆ ಆಗುತ್ತೆ. ಸೊ ಬಾಡಿ ಹೀಲಿಂಗ್, ಫುಲ್ ಬಾಡಿನಲ್ಲಿ ಪೇನ್ ಇದ್ರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಇದು. ಆಯ್ತಾಯ್ತು. ನಾನು PDF ಕಳಿಸ್ತೀನಿ. ಆಯ್ತು ಸರಿ. ಆಯ್ತು ಸರಿ. ಥ್ಯಾಂಕ್ಸ್ ಮೇಡಮ್. ಧನ್ಯವಾದಗಳು. ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.